ನಮಸ್ಕಾರ ಸ್ನೇಹಿತರೆ, ಹೇಗಿದ್ರೆ ಎಲ್ಲರೂ. ನಾನು ಪವಿತ್ರ, ಸ್ವಾಗತ ಮಾಡ್ತೀನಿ ನಿಮಗೆ ಪವಿತ್ರಸ್ ಬ್ಲಾಗ್ಸ್ಗೆ. ಸ್ನೇಹಿತರೆ, ಇದು ನೋಡಿ ಪಾಪನಾಶ ದೇವಸ್ಥಾನ. ಇದು ಪಾಪನಾಶ ದೇವಸ್ಥಾನ ನಾನು ಮೊದಲು ಸಹ ಬ್ಲಾಗ್ ಮಾಡಿದ್ದೀನಿ. 1 ವರ್ಷದ ಹಿಂದೆನೇ ನಾನು ಬ್ಲಾಗ್ ಮಾಡಿ ಹಾಕಿದ್ದೀನಿ. ಖಂಡಿತ ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ, ನೋಡ್ಕೊಳ್ಳಿ. ಆಮೇಲೆ ಸ್ನೇಹಿತರೆ, ಯಾಕೆ ಸಪೋರ್ಟೇ ಮಾಡ್ತಾ ಇಲ್ವಲ್ಲ, ಯಾಕೆ ಸಪೋರ್ಟ್ ಮಾಡ್ತಾ ಇಲ್ಲ? ಸಪೋರ್ಟ್ ಮಾಡಿ. ತುಂಬ ಚೆನ್ನಾಗಿರುವಂತಹ ಇನ್ಫಾರ್ಮೇಷನ್ ಬ್ಲಾಗ್ಸ್ಗಳನ್ನು ನಾನು ಹಾಕ್ತೀನಿ. ಸುಮ್ಮನೆ ಏನೋ ಒಂದು ಆ ಕಡೆಂದು ಈ ಕಡೆಂದು ಈ ಥರ ಮಾತಾಡಿ ಸುಮ್ಮನೆ ಏನೋ ಬೋರ್ ಹೊಡೆ ಥರ ಮಾಡೋದಿಲ್ಲ. ನಾನು ತುಂಬ ಚೆನ್ನಾಗಿ ನಿಮಗೆ ಇನ್ಫಾರ್ಮೇಷನ್ ಸಿಗಬೇಕು, ಅದೇ ಥರದ ಬ್ಲಾಗ್ಸ್ಗಳನ್ನು ನಾನು ಮಾಡ್ತೀನಿ. ಅದೇ ನನ್ನ ಪ್ರಯತ್ನ. ಓಕೆ ಸ್ನೇಹಿತರೆ, ಬನ್ನಿ. ಇದು ನೋಡಿ ಪಾಪನಾಶ ಮಂದಿರ. ಸ್ನೇಹಿತರೆ, ಇದು ಬೀದರ್ ಹೌದು, ನೋಡ್ಕೊಳ್ಳಿ. ಪಾಪನಾಶ ಮಂದಿರ ಸ್ನೇಹಿತರೆ, ನಿಮಗೆ ಗೊತ್ತಿರಲಿ ಅಂತ ಇನ್ನೊಂದು ಸರ್ತಿ ಹೇಳ್ತಾ ಇದ್ದೀನಿ. ಶ್ರೀರಾಮದೇವರು ಬಂದಂತಹ ಸ್ಥಳ ಇದು. ಶ್ರೀರಾಮದೇವರು ವನವಾಸದಲ್ಲಿದ್ದಾಗ ತುಂಬ ಸ್ಥಳಗಳಿಗೆ ಕಾಡಿನ ಮುಖಾಂತರ ಹೋಗ್ತಿದ್ರಲ್ಲವ. ಇದು ದಂಡಕಾರಣ್ಯ ಪ್ರದೇಶ ಸ್ನೇಹಿತರೆ. ದಂಡಕಾರಣ್ಯ, ಇಲ್ಲಿ ಸಹ ಶ್ರೀರಾಮದೇವರು ಬಂದಿದ್ರು. ಆಮೇಲೆ ಈ ಚಳಕಾಪುರ ಅಂತಿದೆ ನೋಡಿ, ಚಳಕಾಪುರದಲ್ಲಿ ಶ್ರೀ ಹನುಮಂತ ದೇವರು ಬಂದಿದ್ರು. ಅದ್ರ ಬಗ್ಗೆ ಸಹ ಒಂದು ಬ್ಲಾಗ್ ಖಂಡಿತ ಮಾಡ್ತೀನಿ ನಾನು. ಅಂದರೆ ಇಲ್ಲೆಲ್ಲ ದೇವರುಗಳು ಮತ್ತು ಸಾಧುಗಳು, ಸನ್ಯಾಸಿಗಳು ಬಂದಂತಹ ಸ್ಥಳ ಇದು. ಪಾಪನಾಶ ದೇವಸ್ಥಾನ ತುಂಬ ಪವಿತ್ರವಾದಂತಹದ್ದು, ತುಂಬ ಪುರಾತನವಾದಂತಹದ್ದು. ಹೌದು, ಈ ದೇವಸ್ಥಾನ ತುಂಬ ಪುರಾತನವಾದಂತಹದ್ದು. ಶಿವಲಿಂಗ, ಪಾಪನಾಶ ಶಿವಲಿಂಗ ಸ್ನೇಹಿತರೆ. ಸ್ನೇಹಿತರೆ, ದೇವಸ್ಥಾನದ ಎದುರುಗಡೆ 3 ಶಿವಲಿಂಗಗಳಿವೆ. ಇಲ್ಲಿ ನೋಡಿ, ಆ 3 ಶಿವಲಿಂಗಗಳು ಬ್ರಹ್ಮ, ವಿಷ್ಣು ಮತ್ತು ಮಹೇಶ್ವರರ ಪ್ರತೀಕ. ಶ್ರೀರಾಮದೇವರು ಬಂದು ಇಲ್ಲಿ ತಪಸ್ಸನ್ನು ಕೂತಿದ್ರಂತೆ. ಬ್ರಹ್ಮ, ವಿಷ್ಣು ಮತ್ತು ಶಿವದೇವರು ಬ್ರಹ್ಮ, ವಿಷ್ಣು, ಮಹೇಶ್ವರರು ಪ್ರತ್ಯಕ್ಷರಾಗಿ ಶ್ರೀರಾಮದೇವರಿಗೆ ವರ ಕೊಟ್ರಂತೆ. ಹೋಗು, ನಿನ್ನ ಪಾಪ ಎಲ್ಲ ನಾಶ ಆಗಿದೆ, ನೀನು ಇವಾಗ ಅಯೋಧ್ಯೆಗೆ ಹೋಗು ಅಂತ ಹೇಳಿದ್ರಂತೆ ಸ್ನೇಹಿತರೆ. ಅದೆಲ್ಲ ನಾನು ಹೋದ ವರ್ಷ ಬ್ಲಾಗ್ನಲ್ಲಿ ಹೇಳಿದ್ದೀನಿ, ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ. ತುಂಬ ಲಾಂಗ್ ಆಗಿ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ. ಪೂರ್ತಿ ಪಾಪನಾಶ ಮಂದಿರ ಹೇಗಾಯಿತು ಎಲ್ಲ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ. ಅದು ಹೋಗಿ ನೋಡ್ಕೊಳ್ಳಿ ಸ್ನೇಹಿತರೆ. ಇವಾಗ ನಾವು ಶ್ರಾವಣ ಮಾಸದಲ್ಲಿ ಹೋಗಿದ್ವಿ, ಇವತ್ತೇ ಹೋಗಿದ್ವಿ. ನಾನು ಬ್ಲಾಗ್ ಹಾಕಿದ್ದೀನಿ ನೋಡಿ ನಿಮಗೋಸ್ಕರ. ಬ್ರಹ್ಮ, ವಿಷ್ಣು, ಶಿವದೇವರ ಪ್ರತೀಕ ಈ 3 ಲಿಂಗಗಳು ಸ್ನೇಹಿತರೆ. ಒಳಗಡೆ ಸಹ ಶಿವಲಿಂಗವಿದೆ. ಆ ಶಿವಲಿಂಗ ಸಹ ಸ್ವಯಂಭೂಲಿಂಗ ಅಂತ ಹೇಳ್ತಾರೆ. ಹೌದು ನೋಡಿ, ಶ್ರೀರಾಮದೇವರಿಗೋಸ್ಕರನೇ ಇಲ್ಲಿ ಸ್ವಯಂಭೂ ಶಿವಲಿಂಗ ಉತ್ಪತ್ತಿ ಮಾಡಲಾಯಿತು ಅಂತ ಹೇಳ್ತಾರೆ ಸ್ನೇಹಿತರೆ. ಪುರಾತನ ಇತಿಹಾಸವಿದೆ ಈ ಮಂದಿರಕ್ಕೆ. ಶಿವಲಿಂಗ ನೋಡಿ, ಅದ್ಭುತವಾದಂತಹ ಶಿವಲಿಂಗ ಇದು. ದರ್ಶನ ಮಾಡ್ಕೊಳ್ಳಿ ಇಲ್ಲಿಂದಾನೆ. ಪಾಪನಾಶ ಕ್ಷೇತ್ರ ಬೀದರ್ ಸ್ನೇಹಿತರೆ. ಇದು ಶ್ರಾವಣ ಮಾಸದಲ್ಲಿ ಖಂಡಿತ ಬೀದರ್ನವರಾದರೆ ನಿಮಗೆ ಹೇಗೆ ಅನ್ನಿಸ್ತದೆ, ಇಲ್ಲಿ ಬಂದರೆ ಹೇಗೆ ಅನ್ನಿಸ್ತದೆ ಖಂಡಿತ ತಿಳಿಸಿ. ಪಾಪನಾಶ ಮಂದಿರ, ಇಲ್ಲಿ ಹೋದರೆ ತುಂಬ ಅದ್ಭುತವಾದಂತಹ ಒಂದು ಅನುಭೂತಿಗಳಾಗ್ತವೆ. ಆಮೇಲೆ ನೆಕ್ಸ್ಟ್ ಬ್ಲಾಗ್ ಸ್ನೇಹಿತರೆ, ಮೇಲ್ಗಡೆ ಪಾಪನಾಶದ ಮೇಲ್ಗಡೆ ಗುಡ್ಡ ಇದೆ. ಅಲ್ಲಿ ಬಸವಗಿರಿ, ಬಸವಣ್ಣನವರ ಮಂದಿರ ಇದೆ. ಮತ್ತು ಕೆರೆ ಇದೆ, ಪಾಪನಾಶ ಕೆರೆನೇ ಇದೆ. ಆ ಕೆರೆದು ಬ್ಲಾಗ್ ಬರ್ತವೆ. ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಮತ್ತು ಇಷ್ಟ ಆದಲ್ಲಿ ಶೇರ್ ಮಾಡಿ. ಓಕೆನಾ ಸ್ನೇಹಿತರೆ? ಓಕೆ ಸ್ನೇಹಿತರೆ, ಮತ್ತೊಂದು ಬ್ಲಾಗ್ಸ್ ತೆಗೆ ಬರ್ತೀನಿ. ಅಲ್ಲಿವರೆಗೆ ನಮಸ್ಕಾರ ಸ್ನೇಹಿತರೆ, ಧನ್ಯವಾದ.